ನಿಮ್ ಸ್ಟೇಟ್ಮೆಂಟ್ಸ್ ಗಳು ಹೇಳ್ಕೊಂತಾವ. ಇದು ನೋಡಿದ್ರೆ ಹೇಳ್ಬೋದು ಎಲ್ಲಿಂದ ಬಂದಿದ್ಯಾ ನೀನು ಕಾರ್ಟೂನ್ ಸುದಿ ಅವರು ಯಮ್ಮ ಅಂತ ತಕ್ಷಣ ನೀವು ನನ್ನನ್ನ ಯಮ್ಮ ಗಿಮ್ಮ ಅಂತ ಕರಿಬೇಡ, ನಂಗೆ ಒಂದು ಹೆಸರಿದೆ ಅಂತೀರಿ. ಬಟ್ ಯು ಕಾಲ್ ಹರ್ ಬಿಟ್ರೆ ಯಾರಿಗೋ ಹರ್ಟ್ ಮಾಡ್ಬೇಕು ಅನ್ನೋ ತರ ಏನಿರ್ಲಿಲ್ಲ. ತಮಾಷೆ ಮಾಡ್ಕೊಂಡು ನಿಮ್ಮ ಪರ್ಸನಾಲಿಟಿಗಳನ್ನೆಲ್ಲ ಕೊಲೆ ಮಾಡ್ತಾ ಹೋದ. ಐ ಪೀಪಲ್ ಓಕೆ ವಿತ್ ಇಟ್? ಒಬ್ಬನ ಮರ್ಯಾದೆ, ಒಬ್ಬರ ಅಸ್ತಿತ್ವ, ಒಬ್ಬನ ಗೌರವ ಇನ್ನೊಬ್ಬನ ಆಸ್ತಿ ಆಟ ಸಾಮಾನ್ ಆಗ್ಬಾರ್ದು. ಯಾರ ಅಪ್ಪನ ಆಸ್ತಿನೂ ಅಲ್ಲ ಅದು. ಏಕವಚನ ಏಕವಚನ ಏಕವಚನ. ಒಬ್ಬ ವ್ಯಕ್ತಿಯಾಗಿ ಎಷ್ಟು ತೇಜವತಿ ಮಾಡಕ್ಕಾಗುತ್ತೋ ಅಷ್ಟು ಮಾಡ್ತಿದ್ರು. ನಿಮಗೆ ಹೋಗಿ ಬನ್ನಿ ಅಂತ ಅನ್ಸ್ಕೊಬೇಕು ಅಂದ್ರೆ ಪ್ರತಿ ಚಿಕ್ಕ ಮಗುಗೂ ಹೋಗಿ ಬನ್ನಿ ಅನ್ನೋದ್ ಕಲೀರಿ. ಮಾತಿದ್ರೆ ಯಾವ ಹುಡುಗಿಗೂ ಹಿಂಗ್ ಮಾತಾಡ್ಬೇಡಿ. ಯಾರು ಏನ್ ಮಾತಾಡ್ತಾ ಇದಾರೆ ಇಲ್ಲಿ? ಯಾರ್ಯಾರು ಅಶ್ವಿನಿ ಅವ್ರ ಕೈಲಿ ನಿಮ್ಮ ಮಾನ ಮರ್ಯಾದೆ ಗೌರವ ಕೊಟ್ಟು ಕೂತಿದ್ದೀರಿ? ಹೆಣ್ಮಕ್ಳಲ್ಲಿ ಕೈ ಎತ್ರಿ. ಇಷ್ಟೊಂದು ಕೈಗಳು. ಅಂಡ್ ಅಶ್ವಿನಿ ಅವರೇ, ಈ ಮನೆಯಲ್ಲಿ ವುಮೆನ್ ಕಾರ್ಡ್ ಬೇಡ. ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗೆ ಚಪ್ಪಾಳೆ ತಟ್ಲ, ಸಲ್ಯೂಟ್ ಹೊಡಿಲ್ಲ. ಇನ್ನೊಂದ್ ಕಡೆ ಊಟ ಬಿಟ್ಟು ಸಾರಿ ಕೇಳಿಸ್ಕೊಳ್ಳೋದು, ಊಟ ಬಿಟ್ಕೊಂಡು ಕುತ್ಕೊಳ್ಳೋದು ಒಂದು ಇಮೋಷನಲ್ ಬ್ಲಾಕ್ ಮೇಲ್ ಆಗ್ಬಿಡುತ್ತೆ. ಯಾರು ಊಟ ಬಿಟ್ರು ಅಂತಾನೆ ಅರ್ಥ ಆಗಿಲ್ಲ ನಂಗೆ ಅವತ್ತು ಅಶ್ವಿನಿಗೋಸ್ಕರ. ನಾನು ಎಲ್ಲಾ ಮಕ್ಕಳು ನೋಡ್ದಂಗೆ ಹೇಳ್ತೀನಿ. ಕಿಚನ ಪಂಚಾಯತಿ ಎಪಿಸೋಡ್ ಡಿಕೋಡ್ ಹಾಕಿರೋದು. ಕಂಟಿನ್ಯೂ ಹ್ಯಾಂಡ್ಸ್ ಡೌನ್. ನಮಗೆ ಡೌಟ್ ಅದ ಲೇಡೀಸ್ ಅಂತ. ಅವ್ರಿಗೆ ಅನಿಸುತ್ತೆ ಯಾರೊಬ್ಬರು ಅವ್ರ ಫಿಮೇಲ್ ಕಂಟೆಸ್ಟೆಂಟ್ ಅವ್ರು ಬೈತಿದ್ರು, ನಾವು ಇವ್ರಿಗೆ ಬೈತಿದ್ದೇವೆ ಅಂತ. ಅದಕ್ಕೆ ಮತ್ತೊಂದು ಸಲ ಅದೇ ಬೈದಿರೋ ಕ್ಲಿಪ್ ಅಟ್ಯಾಚ್ ಮಾಡಿದ್ದೀನಿ. ನಿಮಗೇನು ಫೇಸ್ ಟು ಫೇಸ್ ಏನು ಅನ್ನೋಕ್ಕಾಗಲ್ಲ. ಎಲ್ಲಕ್ಕೂ ಚೆನ್ನಾಗಿ ಕಮೆಂಟ್ ಹಾಕೋದು, ಡಿಸ್ಲೈಕ್ ಮಾಡೋದು ಅಷ್ಟೇ ಮಾಡ್ತಾಯಿದ್ದೀರಿ. ಬ್ಯಾಕ್ ಬೈಟಿಂಗ್ ಅಷ್ಟೇ ಗೊತ್ತು. ಸೊ ನಾನು ಹಂಗೆ ಅನ್ಕೊಳ್ರಿ. ನಾನು ಯಾಕೆ ಸುಮ್ಮನೆ ಎನರ್ಜಿ ಮತ್ತು ಟೈಮು ಮತ್ತೇನು ಬೇಕಾದ ಹೇಳಿವಿ ನಾವು ಇಲ್ಲಿವರೆಗೆ ಆಲ್ರೆಡಿ ಜನರಲ್ ಆಗಿ ಹೇಳಿವಿ. ಕೆಲವೊಂದು ಅವ್ರಿಗೂ ಅನ್ಭವಿಸಿರ್ಬೋದು, ನಾನೇನಿಲ್ಲ ಅನ್ನಲ್ಲ. ನಾ ಯಾಕೆ ಸುಳ್ಳು ಹೇಳಿ. ಮತ್ತೆ ಅಟ್ಯಾಚ್ ಮಾಡಿ ನೋಡಿರಿ ಕಿಚ್ಚರ್ ಲೇಡಿಗೆ ಬೈದಿರೋದು. ಸೇಮ್ ಅಪ್ಲಿಕೇಬಲ್ ಕಾಪಿ ಪೇಸ್ಟ್ ಟು ಯು. ಹೆಂಗೆ ನೀ ಸ್ಟೇಟಸ್ಗಳಲ್ಲಿ ಕಾಪಿ ಪೇಸ್ಟ್ ಮಾಡ್ತಿರೋ ಒಂದಂತೂ ಇಲ್ಲ. ಅವು ಗೂಗಲಲ್ಲಿ ಇಲ್ಲಿ ಎಲ್ಲ ಹುಡುಕಿ ನಾ ಯಾಕೆ ಅದು ನನ್ನ ಬಾಯಾಗನಕ್ಕೆ ಹೋಗಲಿ. ನಾನು ಕಾಪಿ ಪೇಸ್ಟ್ ಮಾಡಿ ಫಾರ್ವರ್ಡ್ ಮಾಡ್ತಿದ್ದೀನಿ. ನೋಡ್ಕೊಳ್ಳಿ, ಇನ್ನೊಂದ್ಸಲ ನೋಡ್ಕೊಳ್ಳಿ ಆರಾಮಾಗಿ. ನಿನಗೆ ಹೇಳಿರೋದು ಅನ್ಕೋರಿ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಮರ್ಯಾದೆ ಕೊಟ್ಟು ತಗೋಬೇಕು. ನಿಂಗೆ ಕೊಡಕ್ಕೆ ಬಂದಿಲ್ಲ ಅಂದಮೇಲೆ ನಾನು ಹೋಗು ಬಾ ಅಂತಾನೆ. ನಿಂಗೆ ನನ್ನ ಮುಂದೆ ಅಂತ ಮಾತಾಡೋಕ್ಕೆ ಆಗಲ್ಲ. ಸುಮ್ಮನೆ ಯಾಕೆ ಅದು ಟ್ರೈನು ಮಾಡೋಕ್ಕೆ ಹೋಗಬೇಡ. ಮರ್ಯಾದೆ ಕೊಡಕ್ಕೆ ಬರಲ್ಲ ಅಂದಮೇಲೆ ಒಂದು ಚಿಕ್ಕ ಮಗುಗೂ ಕೊಟ್ಟು ಮಾತಾಡೋದು ಕಲಿ. ಇಲ್ಲ ಅಂತಂದ್ರೆ ನಾನು ಮಕ್ಕಕ್ಕೆ ಕೊಡ್ದಂಗೆ ಹೇಳೋದು. ಇದು ಏನು ಬೇಕಾದ್ರೆ ಅನ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಖುಷಿಯಾಗಿ ನೋಡಿ. ಯಾಕೆ ನಂಗಂತೂ ಭಾಳ ಖುಷಿ ಆಗತ್ತೆ ಅವ್ರ ಅಕ್ಕಿ ನಂಗೆ ಬೈದಿರೋದು. ನನ್ನ ಬಗ್ಗೆ ಏನೇನೋ ಕೈಲಾಗ್ದವ್ರು ಮಾಡ್ದಂಗೆ ಅಪಪ್ರಚಾರ ಮಾಡ್ದೆ ಅಷ್ಟೇ ಮಾಡಕ್ಕೆ ಬರೋದು. ಅವ್ರು ಹೇಳೋರು ಕೂಡ ನಮ್ಮ ಪೇರೆಂಟ್ಸ್ ದೊಡ್ಡವ್ರಿಗೆ ಬರ್ತದಂತ, ಬಂದರೂ ಚಿಂತೆ ಇಲ್ಲ ಅಂತ ಅಂತಿದೆ ಅನ್ನಿಸ್ತತೆ. ಅದನ್ನೇನು ವಿವೇಚನೆಗೆ ಬಿಟ್ಟಿದ್ದು ಇಲ್ಲ. ನಂಗೆ ಇಂಟ್ರೆಸ್ಟ್ ಇಲ್ಲ, ನನ್ನ ಥಿಂಕಿಂಗ್ ಲೆವೆಲ್ ಇಲ್ಲ ಅಂತ ಭಾಳ ಪೈಲಾನೇ ಹೇಳೇನ. ಆದರೆ ಇನ್ನೂ ಭ್ರಮೆನ ಬದುಕ್ತಿದ್ದೆ, ನಾನು ನಿಮ್ಮ ಕಡೆ ಮಾತಾಡ್ತೀನಂತ ಅಷ್ಟೇ. ನಾನು ಯಾವಾಗೋ ಜಾಡ್ಸ್ ತೆಗ್ದೇನೆ ಹಿಂಗೆ ಅಷ್ಟೇ. ನಮಗಿವೆಲ್ಲ ನಮಗೆ ಬೇಕಾಗಿಲ್ಲ. ಯಾರಪ್ಪನ ಆಸ್ತಿನೂ ಇಲ್ಲ. ಮರ್ಯಾದೆ ಕೊಟ್ಟು ತಗೋಬೇಕಷ್ಟೆ. ಇಲ್ಲಾಂದರೆ ಬಿಡು, ಏನು ಪ್ರಾಬ್ಲಮ್ ಇಲ್ಲ. ಲೇಡೀಸ್ ಯಾರೇ ಆಗಲಿ ಮನೆಗೆ ದೀಪ ಹಚ್ಚಬೇಕು, ಕಿಚ್ಚು ಹಚ್ಚಬಾರ್ದು. ಕಿಚ್ಚು ಹಚ್ಚೋದು ಫ್ಯಾನ್ ಆಗಿ ಹೇಳ್ತಿದ್ದೇವೆ ನಾವು. ಇವಾಗ ನಾಷ್ಟ ಏನಾಯ್ತು ನೋಡ್ರಿ. ಇವಾಗ ನಾಷ್ಟ ಮಾಡಿ ಏನೋ ಒಂದು ಮಾಡಬೇಕು ಕಂಟೆಂಟ್. ಸ್ಕೂಟಿ ಮೇಲೆ ಸುಮ್ಕೊಂತಾಳೆ. ಹೆಂಗೆ ಮಾಡ್ತಾಳೆ ಈಕಿ ಕಾರ್ ಅಂದ್ರೆ ಇಷ್ಟ ಆಯ್ತು. ಹೆಂಗೆ ಮಾಡ್ತಿದ್ಲು? ಹಿಂಗೆ ಯಾಕೆ ಮಾಡ್ತೀಯಪ್ಪ ನೀನು ಸ್ಕೂಟಿ ಮೇಲೆ ಕೂಡ ಹತ್ತು ಹೋಗ್ತೀಯ? ಬೈಕ್ ಮೇಲೆ ಈ ಪರಿ ಸುಮ್ಮನೆ ಕೊಡ್ತಾತ ನಾವು ಅನ್ಕೊಂಡಿದ್ದಿಲ್ಲ. ಗೈಸ್ ನೋಡ್ರಿ ಇದನ್ನ ಹೆಂಗೆ ಮಾಡ್ತೈತೆ. ನೀವೇ ಅಂತ ಇದೆಲ್ಲ ಸಮಾಜ ಸೇವೆ ಮಾಡೋಣ, ಮಾಡಕ್ ಹೋಗಲ್ಲ. ಇದೆಂತ ರೋಡ್ ಇದು? ಇಷ್ಟಕ್ಕೆ ಸುಮ್ಕೊಡ. ನೋಡು ಕೂಡ್ತಲ್ಲ. ಮತ್ತೆ ಇದಕ್ಕಿಂತ ಹೆಂಗ್ ಕೂಡ್ಬೇಕು ಪಾಪ? ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ಅಷ್ಟ ಹಂಗ ಕಾಲ್ ಹಂಗ
ಮತ್ತೆ ಬೇಗ ಹೇಳ್ತಾರ ಬಾ ಏನಾಗಲ್ಲ ನಿಲ್ತಿಲ್ಲ ಇಲ್ಲ ಹಂಗ್ಯಾಕೆ ಮಾಡ್ತಿಲ್ಲ ಅದು ಮನುಷ್ಯ ನೋಡಿ ಇಳಿಯತ್ತ ನೋಡ ಕೂಡ ಮಾಡ್ಬಾರ್ದ ಅವ್ರನ್ನ ನೋಡಿ ಇಳಿಯತ್ತೈತ ಅಲ್ಲಿ ಮುಂದೆ ನೋಡಲ್ಲಿ ಮುಂದೆ ಅಲ್ಲಿ ಕಳಿತಾರ ಸಾಕು ಯಾರು ಯಾರು ಸೋನಾ थोड़ा टेक्नोलॉजी ಬರವಲ್ಲ ನಾಳೆ ಒಂದು ರೌಂಡ್ ಹೋಗ್ತೀನಿ ಕರ್ಕಿರೋದು ನಾ ಭಾಳ ದಿನ ತೋರಿಸಿಲ್ಲ ಸೋನಾಗೆ ಹಾಸ್ಪಿಟಲಿಗೆ ಒಯ್ಬೇಕು ಆಕೆಗೆ ಸ್ವಲ್ಪ ದೃಷ್ಟಿ ಆಗೈತೆ ಅನ್ನೋ ಡೌಟ್ ನನಗೆ ದೃಷ್ಟಿನೂ ತೆಗೆಸ್ತೀನಿ ಯಾರ್ಯಾರೋ ಕೆಟ್ಟ ಕಣ್ಣುಗಳು ಬಿಟ್ಟು ಕೆಲವೊಂದು ಮಾಡ್ತಾನೆ ಇದ್ದಾರೆ ಕೆಟ್ಟ ಕಣ್ಣುಗಳು ನಮ್ಮ ವ್ಲಾಗ್ ಸ್ಟಾರ್ಟ್ ಆದಾಗ ಏನು ಮಾಡ್ತಿದ್ದಾರೆ ಈ ಕಾಪಿ ಮಾಡೋರ್ ಕಂಡ್ರೆ ಮೈಯೆಲ್ಲ ಉರಿತೈತೆ ಆದರೆ ಇರಲಿ ನನಗೆ ಸಂಬಂಧ ಇಲ್ಲದ ವಿಷಯ ಸಂಬಂಧ ಇಲ್ಲದ ಪರ್ಸನ್ಸ್ ಆದರೂ ಬಂದು ಗುಮ್ಮಿಸ್ಕೊಂತೀವಿ ಅಂತವೆ ಏನು ಮಾಡೋಕ್ಕಾಗಲ್ಲ ಇಂಥವಕ್ಕೆ ನಮ್ಮ ದೇವ್ರ ಮೇಲೆ ಅಪಾರವಾದ ನಂಬಿಕೆ ಐತೆ ದೇವ್ರೊಬ್ರೆ ನಮ್ಮ ಕಡೆ ಇದ್ರೆ ಸಾಕು ದೃಷ್ಟಿ ತೆಗಿಬೇಕು ದೃಷ್ಟಿ ಇನ್ನೇನು ಹೇಳೋಣ ಇದಕ್ಕೆ ನಾವು ಸೊ ಯಾವುದೇ ಬಾಡಿ ಪೇನ್ ಆಗಲಿ ವರ್ಕೌಟ್ಸ್ ಇಂದ ಆಗಿರ್ಬೋದು ತುಂಬಾ ಆಕ್ಟಿವಿಟೀಸ್ ಇಂದ ಆಗಿರ್ಬೋದು ಸೊ ಓವರ್ ನೈಟ್ ಇದನ್ನ ಯೂಸ್ ಮಾಡಿದಾಗ ಮಾರ್ನಿಂಗ್ ಅಷ್ಟೊತ್ತಲ್ಲೆಲ್ಲ ರಿಲೀಫ್ ಸಿಕ್ಕಿದೆ ಸೊ ಅಮೃತ ಬಾಯ್ಸ್ ಜೊತೆ ಹೆಂಗ್ ರಿಯಾಕ್ಟ್ ಮಾಡ್ತಾಳೆ ನೋಡಿ ನಿಮ್ಮ ಅಪ್ಪ ಏನೋ ಬಸ್ಲಿ ಹೋಗ್ತೇವೆ ಅಂತಿದ್ರ ಅವತ್ತು ನಾವು 4 ಮಂದಿ ಹೋಗಾರಿದ್ರು ಆಕ್ಚುಲಿ ನಾ ರಾಜು ಮಹೇಶ್ ಸೋನು ಹೋಗಣ ಸೋನು बाइक में सुनने को डॉग आते थे डॉग 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 ಕೆಳಗೆ ಮಕ್ಕೊಂಡು ಆರಾಮ್ ತಪ್ಪಿಸ್ಕೊಂಡೆ ಸುಮ್ಮನೆ ಮಕ್ಕಳ ಮೇಲೆ ನಿಮ್ಮಣ್ಣ ಮೇಲೆ ಮಕ್ಕಂತದ ಗೊತ್ತಾ ನಿಂಗೆ ತಣ್ಣಗೆ ಹೋಗಿ ಮಕ್ಕಂತ ಕೆಳಗೆ ಎಷ್ಟು ಮಾಡ್ರೆ ಕೆಳಗೆ ಹೋಗಿ ಮಕ್ಕಂತಾಳೆ ಹೊಟ್ಟೆ ಎಲ್ಲ ಬಿಸಿ ಐತಕ್ಕೆ ಇವು ಎಷ್ಟು ಮಾಡಿದ್ರಲ್ಲ ಆ ಮಟ್ಟ ಕೆಳಗೆ ಮಕ್ಕಂತ ಹೋಗಿ ವ್ಲಾಗ್ನಾಗ ಒಂದು ಜರ ತೆಗಿಬೇಕಾಗ್ತೈತೆ ಅಂತ ತೋರಿಸ್ತಿದ್ದೇವೆ ನಾವು
ಇನ್ನೇನ್ ಸ್ವಲ್ಪ ಆಗೈತೆ ಅದಕ್ಕೆ ಇನ್ನೇನು ಒಂದ್ ಸ್ವಲ್ಪ ಆಗೇ ಬಿಡ್ತದೆ. ಯಾವ್ದಾದ್ರು ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ಬೇಕಾದ್ರೆ ನಾವ್ ಮನೆ ದೃಷ್ಟಿ ತೆಗೆದ್ವಿ ಅಂತ ಹೇಳ್ರಿ. ಸ್ವಲ್ಪ ಗಮನ ಹರಿಸ್ಬಿಟ್ಟು ಮಾತಾಡ್ತಾರೆ ಹೇಳ್ತಾರೆ. ಹೇಳ್ರಿ. ನಿನ್ನ ಬಿಗ್ ಬಾಸ್ ಅಲ್ಲಿ ಮನೆ ತೆಗ್ಸಿದ್ರ ಸುದೀರ ಮತ್ ಮನೆ ತೆಗ್ದಿದ್ರ ಸುದ್ದಿರಲ್ಲ ಸುದೀಂದ್ರ ಕಗ್ಗೊಲೆ ನಡು ರಾತ್ರಿ ಕಗ್ಗೊಲೆ ಮಾಡ್ತಿದಾರೆ ಹೆಸರ್ದು ಸುದೀಪ. ದೃಷ್ಟಿ ತೆಗೆದ್ರು ಅದೇ ತರ ಬಿಗ್ ಬಾಸ್ ದೃಷ್ಟಿ ತೆಗೆದ್ರು ಅದೇ ತರ ನಾವೇನ್ ಮಾಡಿದ್ವಿ ಅಂದ್ರೆ ನಾವ್ ಅಪ್ಪು ನೋಡ್ಕೊಂಡವ್ರು ಅಪ್ಪು ಮತ್ತು ದೊಡ್ಡ ಅಪ್ಪೋದು ಪ್ಲಸ್ ಮನೆಯೊಂದು ಎಲ್ಲ ಕೂಡಿ ದೃಷ್ಟಿ ತೆಗೆದು ನಿನ್ನ ರಾತ್ರಿ ಅದು 11 ಗಂಟೆಗೆ ದೃಷ್ಟಿ ಹೋಯ್ತು. ರಾತ್ರಿ 11 ಗಂಟೆ ದೃಷ್ಟಿ ತೆಗೆದ್ವಿ. ಯಾಕಂದ್ರೆ ಯಾವ್ದು ಬಾಜಿಕ ದೃಷ್ಟಿಗಳು ಬರೋ ಅಂತೇಳಿ ದೃಷ್ಟಿ ತೆಗೆದ್ಬಿಟ್ಟಿವಿ. ಮಮ್ಮ ಊಟ ಕೊಡು ನಾನು ಎಲ್ಲಿ ಸೋಲ್ತಾ ಮಾ ಅಷ್ಟೇ. ದೃಷ್ಟಿ ತೆಗೆದ್ಮೇಲೆ ನನಗ್ ಅದ್ ಹೇಳಕ್ಕಾಗಲ್ಲ ಕ್ಯಾಮ್ರಾ ಮೇಲೆ. ನಿನಗೆ ಅನಿಸ್ತಿಲ್ಲ ಸ್ವಲ್ಪ ಡಿಫ್ರೆನ್ಸ್ ಇಬ್ಬರದು, ನಂದು ಮತ್ತೆ ಅಪ್ಪಸೋನದು. ನಾನು ಆರಾಮಿದ್ದಿಲ್ಲ ಅಕ್ಕಿಗೆ, ನಮಗ್ ನೋಡಕ್ ಆಗ್ಲಿಲ್ಲ ಅದನ್ನ. ಹೋಗಿ ಅಲ್ಲಿ ಅದ್ರ ಊಟ ಇಲ್ಲಿ ಇಡ್ಬೇಡ್ರಿ, ಅಲ್ಲಿ ಇಡ್ಬೇಡ್ರಿ, ಇಲ್ಲಿ ಜಾಗ ಮಾಡ್ರಿ, ಇಲ್ಲೇ ತಿನ್ಬೇಕದ್ ಬಂದು ಇಲ್ಲಿ ಇಡ್ರಿ ಅದ್ರ ಜಾಗ ಕಡೆ. ರಾತ್ರಿ ಇಷ್ಟು ಪ್ರಾಬ್ಲಮ್ ಆಯ್ತು. 11:30 ಎಷ್ಟು ನಿದ್ದೆ ಬಂದ್ ನಂಗೆ ಕಾಲೆಲ್ಲ ಹೆಂಗ್ ಕಿತ್ತು ಹಾಕತ್ತಾವ ಒಂದ್ ಸೈಡ್ ಅಂತೇಳಿ ಆಗಿತ್ತು. ಈಗೇನೋ ಪಾಪ ನೆನ್ನೆ ಹಾಸ್ಪಿಟ್ಲಿಗೆ ಏನೋ ಆಗಿ ಸುಮ್ನೆ ಆಕಿಗೆ ಪೂಪ್ ಒಳಗೆ ಹುಳ ಬಂದಂಗ ಆಯ್ತು. ನಮ್ಗೆ ಅಂಜಿಕಿನ ಬಂದ್ ನಮ್ದು ಯಾವ್ದು ಡಾಗ್ಸಿ ಹಂಗ ಪೂಪ್ ಒಳಗೆ ಹುಳ ಅದು ಬಿದ್ದಿದ್ದಿಲ್ಲ. ಇಷ್ಟೆಲ್ಲ ಕೇರ್ ತಗೊಂಡು ಹಿಂಗೆ ಯಾಕಾಯ್ತು ಅಂತ ತಿಳ್ಕೊಂಡು ನಮ್ಗೆ ಅಂಜಿಕೆ ಬಂದು 1-2 ಲಿಂಬು ಎಲ್ಲ ಎಳಿಸಿ ಎಲ್ಲ ಮಾಡಿ ಲಾಸ್ಟ್ 11:30 12ಗೆ ನಾವು ಮಕ್ಕಂಡಿದ್ದೆ. ಬೆಳಿಗ್ಗೆ 7ಕ್ಕೆ ಎದ್ದೇವೆ. ಮತ್ತೆಲ್ಲ ಆರಾಮ್ ಸ್ವಲ್ಪ ನೋಡಿಲ್ಲ, ಆಕ್ಟಿವ್ ಇದ್ದಾಳೆ, ಇಷ್ಟು ಇರ್ಲಿಲ್ಲ ಆಕಿ, ಸುಮ್ಮನೆ ಹಿಂಗೆ ಮಕ್ಕಳತ್ತಿದ್ಲು. ಅವಾಗ ಅಮಾಸೆ ಹೆಣ್ಮಗೆ ಈ ಥರ ಲಿಂಬು ತೆಗಿಬೇಕು ಅಂತ ಹೇಳ್ತಿದ್ರು ಮೊದಲು ಡಾಕ್ಟ್ರ್. ಈಗ ನಮ್ಗೆ ಅನ್ಸೋದೈತೆ ನಿಜ ಅಂತ ಹಂಗೆ ಮಾಡ್ಬೇಕು ಅನ್ಕೊಂಡೀವಿ. ಪಾಪಿಕಿಗೆ ಮತ್ತು ನಮಗೆಲ್ಲ ಹೆಲ್ತ್ ಇದಾಗ್ತೈತೆ ಅಂತ ಅರ್ಥ ಆಯಿತು. ಆಮೇಲೆ ಅಂದ್ರೆ ಸ್ವಲ್ಪ ಪರ್ಸ್ನಲ್ ಇದಾಗಿ 15 ದಿನ ಲೇಟಾಗಿ ಆಗಿದೆ. ಈ ಮಂತಲ್ಲಿ ಸ್ವಲ್ಪ ಏರುಪೇರು, ಯಾಕಂದ್ರೆ ಮನೆ ಸ್ವಲ್ಪ ವೈಬ್ರೇಷನ್ ಈ ಥರ ಸೈಡಿಂಗ್ ಎಲ್ಲ ಸ್ವಲ್ಪ ಆಗಿರೋದು ನಿಮ್ಗೆ ಗೊತ್ತಿದೆ. ಅದಕ್ಕೆ ಸ್ವಲ್ಪ ಇತ್ತು. ಬಟ್ ನಾವೆಲ್ಲ ಹಂಗೆ ಹೋರಾಡಿ ನಮ್ಮ ಮನೆಗೆ ನಾವು ಹಂಗೆ ಮುನ್ನುಗ್ತಿದ್ದೀವಿ. ಬಿಗ್ ಬಾಸ್ ಮನೆಗೆ ಹೆಂಗೆ ಅವ್ರ ದೃಷ್ಟಿ ತೆಗೆದು ಜಾನ್ವಿ ಸುದೀಪ್ ಅವ್ರಿಗೆ ಫಸ್ಟ್ ತೆಗೆದ್ಲು, ಆಮೇಲೆ ರೂಮಿಗೆ ತೆಗ್ಸಿದ್ರು. ಆಮೇಲೆ ಪ್ರತಿ ಕಂಟೆಸ್ಟೆಂಟಿಗೆ ಹಿಂಗೆ ಲಿಂಬು ಇಳಿಸಿ ಆಮೇಲೆ ಏನು ಇದು ರೆಡ್ ಚಿಲ್ಲಿ ಇಳಿಸಿ ಮಾಡಿದ್ಲು ಅವಳು. ನಮ್ಮ ಮನೇಲಿ ಇವ್ರನ್ನ ಆ್ಯಪು ಸೋನವ್ರ ಅಪ್ಪಗೆ ಏನಾಗಲ್ಲ, ಸ್ವಲ್ಪ ಇದ್ರಾಗ ಅವರೇ ಮಾಡೋದಿರ್ತಾವಲ್ಲ. ಇಲ್ಲ ನಾವು ಯಾರು ಕೂಡ ಇಲ್ಲ. ನಮ್ಮ ಅಜ್ಜ ಮಾಡ್ತಿದ್ರು, ಅವರು ಎಕ್ಸ್ಪೈರ್ಡ್, ಈಗ ಯಾರಿಲ್ಲ. ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಮಾಡಿಬಿಟ್ರೆ ಇನ್ಯಾರು ಮಾಡೋರಿಲ್ಲ. ಅದಕ್ಕೆ ಅವರೇ ಮಾಡ್ಬೇಕಾಗಿ ಬಂದೈತೆ, ಮಾಡ್ಯಾರವರು ಅಂತೇಳಿ ಹೇಳ್ತಿದ್ದೀವಿ. ನೋಡಿ ನೆಗೆಟಿವ್ ಎನರ್ಜಿ ಎಷ್ಟು ಪ್ರಭಾವ ಬೀರ್ತೈತೆ. ನಾವು ಮ್ಯಾಗಿಲಿ ಎಲ್ಲ ಇಟ್ಟಾದ್ರೂ ಮನುಷ್ಯರಿಗೆ ಒಂದು ಸ್ವಲ್ಪ ದೃಷ್ಟಿ ಆಗ್ಬಿಡ್ತಾರೆ, ಎಷ್ಟು ಪ್ರಾಬ್ಲಮ್ ಆಗ್ತೈತೆ ನನಗೀಗ ಗೊತ್ತಾಗಿದ್ದು ಈಗ ಒಂದು 10 ದಿನದಾಗ. ಅದಕ್ಕೆ ಯಾರು ದೃಷ್ಟಿ ಬಿಡಬೇಡ್ರಿ. ನಮ್ಮ ವಿಡಿಯೋಗಾಗಲಿ ವ್ಲಾಗ್ ಆಗಲಿ ಮನೆಗಾಗಲಿ ಎಲ್ಲ ಒಳ್ಳೆ ರೀತಿಯಲ್ಲಿ ನೋಡ್ರಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ನಾವು ಖಡಕ್ಕಾಗೋ ಮಾತಾಡ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ. ಅದು ಬಿಟ್ಟು ನಿಮ್ಮ ಇಷ್ಟ, ನಮ್ಮ ಉಪಾಯಗಳು ನಾವು ಮಾಡಿ ಮುಂದೆ ಜೀವನ ನುಗ್ಲೇಬೇಕಾಗ್ತದೆ. ಹಂಗಂದು ನಾವು ವಿಡಿಯೋ ಮಾಡ್ದಂಗೆ ಮನೆಗೆ ಕುಂತು ಆ್ಯಪನ್ನ ಎಲ್ಲ ಕಳಿಸ್ದಂಗೆ ನಾವೆಲ್ಲ ಹೋಗ್ದಂಗೆ ಅಂತೂ ಹಂಗೆ ಮಾಡೋಕ್ಕಾಗಲ್ಲ. ಲೈಫ್ ಐತೆ, ಎಲ್ಲನೂ ನಾವು ಅಪ್ ಡೌನ್ ಅಕ್ಸೆಪ್ಟ್ ಮಾಡಿ ಒಂದು ಸೊಲ್ಯೂಷನ್ ತೆಗೆದು ಏನೋ ಒಂದು ಮಾಡಬೇಕು. ನಮ್ಮ ಹೀಲಿಂಗ್ ಮೇಡಮನ್ನು ಎಲ್ಲ ಪಾಪ ಚೆನ್ನಾಗಿ ಮಾಡ್ಯಾರ. ಡೇ ಬಿಟ್ಟು ಡೇ ಹೀಲಿಂಗ್ ಮಾಡಿಸ್ಕೊಂಡ್ರು ಕೂಡ ನನಗೆ ಎಲ್ಲ ಚಲೋ ಆಗೋಣ ಮಾಡ್ತಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಈ ಥರ ನಾವು ವಿಡಿಯೋ ಎಂಡ್ ಮಾಡ್ತಿದ್ದೀವಿ. ನೆಕ್ಸ್ಟ್ ವಿಡಿಯೋ ಈ ಥರ ಸಂಡೇ ನಾವು ಹೋಗಿಲ್ಲ, ಸ್ವಲ್ಪ ಆಫೀಸ್ ಕಡೆಗೆ ಇಂಜೆಕ್ಷನ್ ಮಾಡಿಸಿ ಹೋಗ್ಬೇಕಂತ ವಿಚಾರ ಮಾಡಿ ಹೋಗಿಲ್ಲ. ನೋಡ್ತೀವಿ, ಜಸ್ಟ್ ಆದರೆ ಇಲ್ಲ ಅಂತಂದರೆ ಇಂಜೆಕ್ಷನ್ ಅದು ಆದಮೇಲೆ ಹೋಗಿದ್ದು ಒಂದು ವಿಡಿಯೋ ಹಾಕ್ತೀವಿ, ನೋಡ್ತೀರಿ. ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. बाकी लोग से जो उसका रिलेशनशिप था वो था मतलब काम के लिए, बट अगर तुम दोस्त हो तो पहले जिसके लिए तुम इतना दिखाता था पहले 3-4 हफ्ते, याद है?